ಹಾಯ್ ಆಲ್ ವೆಲ್ಕಮ್ ಟು ಎಲ್ಲಾಸ್ ಯು ಚಾನಲ್. ಇವತ್ತು ನಾನು ಗಿಣ್ಣು ಹಾಲಿಂದ ಸೂಪರಾಗಿ ಸ್ವೀಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಒಂದು ಅರ್ಧ ಲೀಟರಷ್ಟು ಗಿಣ್ಣು ಹಾಲನ್ನ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಲ್ವಾ. ಹಸು ಕರು ಹಾಕಿದ 5 ದಿನದವರೆಗೂ ಕೂಡ ನಿಮಗೆ ಈ ರೀತಿ ಗಿಣ್ಣು ಹಾಲು ಸಿಗುತ್ತೆ. ಅದರಿಂದ ನೀವು ಈ ಸ್ವೀಟ್ನ ಮಾಡ್ಕೊಬೋದು. ಹೆಚ್ಚು ಹೈ ಪ್ರೋಟೀನ್ ಹೊಂದಿರುವಂಥ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುವ ಅಂಶವನ್ನು ಈ ಹಾಲು ಹೊಂದಿರುತ್ತೆ ಅಂತ ಹೇಳ್ಬೋದು. ಮತ್ತು ಇದು ಆರೋಗ್ಯಕ್ಕೆ ಸಂಜೀವಿನಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದನ್ನು ಮಾಡೋದು ತುಂಬ ಸುಲಭ. ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲನ ಇಲ್ಲಿ ಕರಗ್ಸೋಕೆ ಇಟ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಬೆಲ್ಲದ ಪುಡಿ ಇದ್ದರೂ ಕೂಡ ಅದನ್ನು ಕೂಡ ಹಾಕ್ಕೋಬೋದು. ಅದನ್ನು ಕರಗಿಸೋ ಅವಶ್ಯಕತೆ ಇರೋದಿಲ್ಲ. ಆದರೆ ಈ ಬೆಲ್ಲದಲ್ಲಿ ಸ್ವಲ್ಪ ಏನಾದರೂ ಕಡ್ಡಿ ಅಥವಾ ಏನಾದರೂ ಕಸ ಇದ್ದರೆ ಖಂಡಿತವಾಗ್ಲೂ ಈ ರೀತಿಯಲ್ಲಿ ನಾವು ಕರಗಿಸಿ ಈ ರೀತಿಯಲ್ಲಿ ನಾವು ಕ್ಲೀನಾಗಿ ಸೋಸಿಟ್ಕೊಬೇಕಾಗತ್ತೆ. ನೋಡಿ ಈ ರೀತಿಯಲ್ಲಿ ಫಿಲ್ಟ್ರ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಅದರಲ್ಲಿರೋ ಕಲ್ಲು ಕಸ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ನೋಡಿದ್ರಲ್ವ. ಈಗ ಇದನ್ನು ಹಾಗೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟು ನಾನು ನೋಡಿ ಗಿಣ್ಣು ಹಾಲನ್ನ ಒಂದು 3 ಕಪ್ಪಷ್ಟು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಅಳತೆ ಮಾಡೋ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಏಕಂತಂದರೆ ನಮಗೆ ಬೆಲ್ಲದ ಕ್ವಾಂಟಿಟಿ ಕೆಲವ್ರಿಗೆ ಗೊತ್ತಾಗೋದಿಲ್ಲ ಎಷ್ಟು ಹಾಕೋಬೇಕು ಅಂತ. ಅದರಿಂದ ಸ್ವೀಟ್ ಹೆಚ್ಚಾಗಿಬಿಟ್ರೆ ಇದನ್ನ ತಿನ್ನೋದು ಕೂಡ ಕಷ್ಟ ಆಗುತ್ತೆ ಅಲ್ವಾ. ಅದಕ್ಕೆ 3 ಕಪ್ಪಷ್ಟು ಹಾಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಬೆಲ್ಲ 2 ಹಚ್ಚನ್ನ ನಾನಿಲ್ಲಿ ಕರಗಿಸ್ಕೊಂಡಿದ್ದೀನಿ. ಸೊ ಕರಗಿರುವಂತಹ ಬೆಲ್ಲನ ಇಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಏಲಕ್ಕಿ ಒಂದು 2-3ನ ಜಜ್ಜಿ ನಾನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕ್ಕೊಂಡಿದ್ದೀನಿ. ಅದನ್ನ ಹಾಕ್ಕೊಳ್ಳೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದರ ಫ್ಲೇವರು. ಸೊ ಅದಕ್ಕೋಸ್ಕರ ಇವಾಗೆಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದಕ್ಕೆ ಸ್ಟ್ಯಾಂಡ್ ಇಟ್ಟಿದ್ದೀನಿ. ಈಗ ಅದರ ಮೇಲೆ ನಾನು ಈ ಗಿಣ್ಣಿನ ಹಾಲನ್ನ ಮಿಕ್ಸ್ ಮಾಡಿರೋದನ್ನ ಇಟ್ಕೊತಾ ಇದ್ದೀನಿ. ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಕುಕ್ಕರ್ನ ಕ್ಲೋಸ್ ಮಾಡಿ ನೀವು 3 ವಿಷಿಲಾದರೂ ಕೂಗಿಸ್ಕೊಬೇಕಾಗತ್ತೆ. ಆಗ ನಿಮಗೆ ಕರೆಕ್ಟಾಗಿ ಗಿಣ್ಣಾಲು ಬೆಂದಿರುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಈಗ ನಾನು 3 ವಿಷಿಲ್ ಕೂಗಿಸ್ಕೊಂಡಿದ್ದೀನಿ. ಅದು ತಣ್ಣಗಾದ ನಂತರ ನಾನು ಇದನ್ನು ಓಪನ್ ಮಾಡಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ಬೇಗ ಮಾಡ್ಕೊಬೋದು ಅಲ್ವಾ. ನಿಮಗೂ ಕೂಡ ಈ ರೀತಿ ಗಿಣ್ಣಾಲು ಸಿಕ್ಕಿದ್ರೆ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ. ಇದರಲ್ಲಿ ಇನ್ನೂ 2-3 ರೀತಿಯಲ್ಲಿ ನಾವು ರೆಸಿಪಿಗಳನ್ನ ಟ್ರೈ ಮಾಡ್ಬೋದು. ಆದರೆ ನಾನು ಇದರಲ್ಲಿ ಇನ್ನೂ ಈ ರೆಸಿಪಿಗಳನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ತೋರಿಸ್ತೀನಿ. ಈ ರೆಸಿಪಿ ಅಂತೂ ಸುಲಭವಾಗಿ ಮಾಡ್ಕೊಬೋದು ಅಲ್ವಾ. ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಒಂದು ಕಮೆಂಟ್ ಹಾಕಿ. ಯಾರೆಲ್ಲ ಗಿಣ್ಣ ಇಷ್ಟಪಡ್ತೀರಾ ಅವರೆಲ್ಲ ಕಮೆಂಟ್ ಹಾಕೋದನ್ನ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿದ್ರೆ ಅದನ್ನ ಕಟ್ ಮಾಡೋದೇ ಒಂದು ಖುಷಿ ಆಗುತ್ತೆ. ನನಗೆ ತುಂಬ ಇಷ್ಟ ಆಗುತ್ತೆ ಗಿಣ್ಣಂತೂ. ಈ ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ. ಖಂಡಿತವಾಗ್ಲೂ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ, ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಗಿಣ್ಣನ ಮತ್ತು ರವೆ ಹಾಕಿನೂ ಕೂಡ ಮಾಡ್ತಾರಲ್ಲ, ಆ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಖಂಡಿತವಾಗ್ಲೂ ಅದನ್ನು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ನನ್ನ ಚಾನಲಲ್ಲಿ ತುಂಬ ರೆಸಿಪಿಗಳಿದೆ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ ಎಷ್ಟು ಸಾಫ್ಟಾಗಿರುವಂತಹ ಗಿಣ್ಣು ಈಗ ರೆಡಿಯಾಗಿದೆ. ಇದನ್ನು ಬೇಕಾದ್ರೆ ನೀವು 2 ದಿನ ಸ್ಟೋರ್ ಮಾಡಿ ಆಮೇಲೂ ಕೂಡ ತಿನ್ಬೋದು. ಥ್ಯಾಂಕ್ ಯು ಆಲ್.